ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್ ಅಂಡ್ ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್. ಈ ಲೆಸನ್ ನಲ್ಲಿ ನಾನು ಹೋಮ್ ಮೇಕರ್ಸ್ ಗಳಿಗೆ ಬೆಸ್ಟ್ ಮನಿ ಮೇಕಿಂಗ್ ಐಡಿಯಾಸ್ ಗಳನ್ನ ಹೇಳ್ತಾ ಇರುವೆ. ಈ ಲೆಸನ್ ಅನ್ನ ಶುರು ಮಾಡುವುದಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲಿ ನನ್ನದೊಂದು ಸಣ್ಣ ಕೋರಿಕೆ ಇದೆ. ಇವತ್ತಿನಿಂದ ನೀವು ಹೌಸ್ ವೈಫ್ ಅನ್ನೋ ಪದವನ್ನ ಬಳಸುವುದನ್ನ ನಿಲ್ಲಿಸಿ. ಇದರ ಬದಲಿಗೆ ಹೋಮ್ ಮೇಕರ್ ಅನ್ನೋ ಪದವನ್ನ ಹೆಮ್ಮೆಯಿಂದ ಬಳಸಿ. ಒಂದು ವೇಳೆ ನಮ್ಮ ಮಾತೆಯರು ಅವರ ಕರಿಯರನ್ನು ಸ್ಯಾಕ್ರಿಫೈಸ್ ಮಾಡಿ ಮನೆಯ ಕೆಲಸಗಳನ್ನು ಮಾಡದಿದ್ದರೆ, ಮನೆಯನ್ನು ನೋಡಿಕೊಳ್ಳುವುದಕ್ಕಾಗಿ ತಮ್ಮೆಲ್ಲ ಕನಸುಗಳನ್ನು ಆಸೆಗಳನ್ನು ಬಲಿ ಕೊಡದೇ ಇದ್ದರೆ, ಯಾವುದೇ ಗಂಡಸು ಕೂಡ ಹೊರಗಡೆ ಹೋಗಿ ಕಾನ್ಸಂಟ್ರೇಟೆಡ್ ಆಗಿ ಕೆಲಸ ಮಾಡಲು ಕೂಡ ಸಾಧ್ಯವಿಲ್ಲ ಮತ್ತು ಹಣವನ್ನು ಕೂಡ ಗಳಿಸಲು ಸಾಧ್ಯವೇ ಇಲ್ಲ. ಯಾವುದೇ ಫ್ಯಾಮಿಲಿ ಕೂಡ ಬಿಲ್ಡ್ ಆಗಲು ಸಾಧ್ಯವೇ ಇಲ್ಲ. ಒಂದು ಮನೆಯನ್ನು ಹಾಗೂ ಒಂದು ಮನೆತನವನ್ನು ಮುಂದುವರಿಸುವುದರಲ್ಲಿ ಮಾತೆಯರ ಮುಖ್ಯವಾದ ಒಂದು ಪಾತ್ರ ಇದೆ. ಅದಕ್ಕಾಗಿ ನಾವು ಅವರನ್ನು ಗೌರವಿಸಲೇಬೇಕು. ಅದಕ್ಕಾಗಿ ಇವತ್ತಿನಿಂದ ನೀವು ಹೋಮ್ ಮೇಕರ್ ಅನ್ನೋ ಪದವನ್ನು ಬಳಸಲು ಸ್ಟಾರ್ಟ್ ಮಾಡಿ. ಹೋಮ್ ಮೇಕರ್ಸ್ಗಳಿಗೆ ಹಣ ಗಳಿಸಲು ಬೆಸ್ಟ್ ಐಡಿಯಾಗಳು ಇಂತಿವೆ. ಲೆಟ್ಸ್ ಬಿಗಿನ್. ನಂಬರ್ 1, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್. ಸದ್ಯಕ್ಕೆ ಮನೆಯಲ್ಲೇ ಕುಳಿತುಕೊಂಡು ಹಣವನ್ನು ಗಳಿಸೋಕೆ ಇರುವ ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ ಆಗಿದೆ. ಬಹಳಷ್ಟು ಜನ ತಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಅದರ ಮೂಲಕ ಸಿಕ್ಕಾಪಟ್ಟೆ ಹಣವನ್ನು ಗಳಿಸ್ತಾ ಇದ್ದಾರೆ. ಸೊ ನೀವು ಕೂಡ ನಿಮ್ಮದೇ ಆದ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ, ಅದನ್ನು ಡೆವಲಪ್ ಮಾಡಿ, ಮೊನಿಟೈಸ್ ಮಾಡಿ ಸಿಕ್ಕಾಪಟ್ಟೆ ಹಣವನ್ನು ಗಳಿಸ್ಬೋದು. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಜುಕೇಷ್ನಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು, ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು, ಇನ್ಫೋಟೈನ್ಮೆಂಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ನಿಮಗೇನು ಬರುತ್ತೋ ಮತ್ತು ಯಾವ ಟಾಪಿಕ್ಕಿನ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆಯೋ ಆ ತರಹದ ವಿಡಿಯೋಗಳನ್ನು ಮಾಡಿ ನೀವು ಅಪ್ಲೋಡ್ ಮಾಡಿ ಹಣ ಗಳಿಸ್ಬೋದು. ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ರನ್ ಮಾಡಬೇಕಂತಂದರೆ ನಿಮ್ಮ ಹತ್ರ ಒಂದು ಒಳ್ಳೆಯ ಫೋನ್ ಇರಬೇಕು ಮತ್ತು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು. ನೀವು ನಿಮ್ಮ ಮೊಬೈಲ್ನಿಂದಲೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲನ್ನು ರನ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಚಾನಲ್ನ ಬಗ್ಗೆ ಎಲ್ಲವನ್ನ ಕೂಡ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಮೊದಲು ಯೂಟ್ಯೂಬ್ನ ಬಗ್ಗೆ ಎಲ್ಲವನ್ನ ಕೂಡ ಕಲೀರಿ. ಅದಾದ ನಂತರ ನಿಮ್ಮ ಕೆಲಸವನ್ನು ಶುರು ಮಾಡಿ ಮತ್ತು ಹಣ ಗಳಿಸಿ. ನಂಬರ್ 2, ಹೋಮ್ ಮೇಡ್ ಬೇಕರಿ ಐಟಮ್ಸ್ ಪ್ರೊಡಕ್ಷನ್. ನೀವು ನಿಮ್ಮ ಮನೆಯಿಂದ ಬೇಕರಿ ಐಟಮ್ಸ್ಗಳನ್ನು ರೆಡಿ ಮಾಡಿ ಅವುಗಳನ್ನು ಮಾರಾಟ ಮಾಡಿಬಿಟ್ಟು ಹಣವನ್ನು ಗಳಿಸೋಕೆ ಪ್ರಾರಂಭಿಸಬಹುದು. ಉದಾಹರಣೆಗಾಗಿ ಹೇಳಬೇಕಂತಂದರೆ ಹೆಲ್ದಿ ಆಗಿರುವ, ಟೇಸ್ಟಿ ಆಗಿರುವ ಒಳ್ಳೆಯ ಕೇಕ್ಗಳನ್ನು ರೆಡಿ ಮಾಡಿ ನೀವು ಮಾರಾಟ ಮಾಡಿ ಹಣ ಗಳಿಸ್ಬೋದು. ಈ ಕೇಕ್ಗಳ ಜೊತೆಗೆ ನೀವು ಒಳ್ಳೆ ಕ್ವಾಲಿಟಿಯ ಸ್ವೀಟ್ಸ್ಗಳನ್ನು ಕೂಡ ತಯಾರು ಮಾಡಿ ಅವುಗಳನ್ನು ಸೇಲ್ ಮಾಡಿ ಹಣ ಗಳಿಸಬಹುದು. ನಂಬರ್ 3, ಹೋಮ್ ಮೇಡ್ ಟಿಫಿನ್ ಸರ್ವಿಸಸ್. ನೀವು ನಿಮ್ಮ ಲೋಕಲ್ ಏರಿಯಾದಲ್ಲಿ ಟಿಫಿನ್ ಸರ್ವಿಸನ್ನು ಪ್ರೊವೈಡ್ ಮಾಡಿಬಿಟ್ಟು ಹಣವನ್ನು ಗಳಿಸ್ಬೋದು. ಪ್ರಾರಂಭದಲ್ಲಿ ನೀವು ಬರೀ ನಿಮ್ಮ ಏರಿಯಾದವರಿಗೆ ಸರ್ವಿಸನ್ನು ಕೊಡೋದಕ್ಕೆ ಮಾತ್ರ ಸ್ಟಾರ್ಟ್ ಮಾಡಿ. ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಬೆಳೀತಾ ಹೋದಂತೆ ಫುಡ್ ಡೆಲಿವರಿ ಆ್ಯಪ್ಸ್ಗಳಲ್ಲಿ ನಿಮ್ಮನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲಿಯೂ ಕೂಡ ನಿಮ್ಮ ಟಿಫಿನ್ ಸರ್ವಿಸಸನ್ನು ಎಕ್ಸ್ಪ್ಯಾಂಡ್ ಮಾಡಿ. ಸಿಟಿಯಲ್ಲಿ ಬಹಳಷ್ಟು ಜನ ಜಾಬ್ಗಂತ ಬಂದಿರ್ತಾರೆ, ಸ್ಟೂಡೆಂಟ್ಸ್ಗಳು ಬಂದು PGಯಲ್ಲಿರ್ತಾರೆ. ಇನ್ನು ಎಷ್ಟೋ ಜನರ ಮನೆಯಲ್ಲಿ ಅವರ ವೈಫಿಗೆ ಹುಷಾರಿರಲ್ಲ, ಇಲ್ಲವೇ ಅವರು ತವರ ಮನೆಗೆ ಹೋಗಿರ್ತಾರೆ, ಇಲ್ಲ ಇನ್ನೂ ಎಷ್ಟೋ ಜನರಿಗೆ ಮದುವೆನೇ ಆಗಿರಲ್ಲ, ಅವರ ಪೇರೆಂಟ್ಸ್ಗಳು ಕೂಡ ಮಾಡೋ ಸ್ಥಿತಿಯಲ್ಲಿರಲ್ಲ. ಸೊ ಈ ರೀತಿ ಎಲ್ಲರಿಗೂ ಕೂಡ ಟಿಫಿನ್ನ ಅವಶ್ಯಕತೆ ಇರುತ್ತೆ, ಲಂಚ್ ಹಾಗೂ ಡಿನ್ನರ್ನ ಅವಶ್ಯಕತೆ ಇರುತ್ತೆ. ನೀವು ಮನೆಯಿಂದಲೇ ಈ ರೀತಿ ಟಿಫಿನ್ ಬಾಕ್ಸ್ ಸರ್ವಿಸನ್ನು ಸ್ಟಾರ್ಟ್ ಮಾಡಿಬಿಟ್ಟು ಹಣ ಗಳಿಸ್ಬೋದು. ನಂಬರ್ 4, ಆನ್ಲೈನ್ ಕೋರ್ಸಸ್ ಆ್ಯಂಡ್ ಕ್ಲಾಸಸ್. ಸದ್ಯಕ್ಕೆ ಆನ್ಲೈನ್ ಎಜುಕೇಷನ್ ಇಂಡಸ್ಟ್ರಿ ಬೂಮ್ನಲ್ಲಿದೆ. ಇವತ್ತು ಎಲ್ಲರೂ ಕೂಡ ತಮ್ಮದೇ ಆದ ಕೋರ್ಸ್ಗಳನ್ನು ಮಾಡಿ ಆನ್ಲೈನಲ್ಲಿ ಕ್ಲಾಸ್ಗಳನ್ನು ಮಾಡಿಬಿಟ್ಟು ಕೋಟ್ಯಾಂತರ ಹಣವನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಗಳಿಸ್ಬೋದು. ನಿಮ್ಮ ಹತ್ರ ಯಾವುದಾದ್ರೂ ಒಂದು ವಿಷಯದ ಮೇಲೆ ಸ್ಪೆಷಲೈಸ್ಡ್ ನಾಲೆಜ್ ಇದ್ದರೆ, ಇಲ್ಲವೇ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸ್ಪೆಷಲ್ ಸ್ಕಿಲ್ ಇದ್ದರೆ ನೀವು ಅದನ್ನು ಆನ್ಲೈನಲ್ಲಿ ಕಲಿಸೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ವೆಬ್ಸೈಟ್ ಮಾಡೋಕ್ಕೆ, ಆ್ಯಪ್ ಮಾಡೋಕ್ಕೆ ದುಡ್ಡು ಇರದೇ ಇದ್ದರೆ, ಸ್ಕಿಲ್ ಇರದೇ ಇದ್ದರೆ ಡೋಂಟ್ ವರಿ, ನೀವು ಯೂಟ್ಯೂಬ್ ಚಾನಲ್ನ ಮೂಲಕ ಕಲಿಸೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಸ್ಟೂಡೆಂಟ್ಸ್ಗಳನ್ನು ಗ್ಯಾದರ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ಗಳು ಸಿಕ್ಕ ನಂತರ ಸ್ವಲ್ಪ ಸ್ವಲ್ಪ ಹಣವನ್ನು ಅವರಿಂದಲೇ ಕಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ರೋರಿಂಗ್ ಆ್ಯಡ್ಸನ್ನು ಕಾಂಟ್ಯಾಕ್ಟ್ ಮಾಡಿ. ನಂಬರ್ 5, ಆನ್ಲೈನ್ ಕನ್ಸಲ್ಟೆನ್ಸಿ ಸರ್ವಿಸಸ್. ನೀವು ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ ಮಾಧ್ಯಮಗಳ ಮೂಲಕ ಜನರಿಗೆ ಕನ್ಸಲ್ಟೆನ್ಸಿ ಸರ್ವಿಸನ್ನು ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಹಣವನ್ನು ಗಳಿಸ್ಬೋದು. ಜನರಿಗೆ ಮೆಂಟರ್ಗಳ ಅವಶ್ಯಕತೆ ಇದೆ. ಜನ ಪ್ರತಿದಿನ
ಪ್ರಾಬ್ಲಮ್ಸ್ಗಳಲ್ಲಿ ಸಿಲುಕಾಕೊಂಡ್ಬಿಟ್ಟು ಒದ್ದಾಡ್ತಾ ಇದ್ದಾರೆ. ಅವರ ಲೈಫಲ್ಲಿ ಅವರಿಗೆ ಗೈಡ್ ಮಾಡೋಕೆ, ಸರಿಯಾದ ದಾರಿ ತೋರಿಸೋಕೆ ಯಾರು ಕೂಡ ಇರಲ್ಲ. ಸೊ ಇಂಥವರು ಆನ್ಲೈನ್ನಲ್ಲಿ ಗುರುಗಳನ್ನು ಹುಡುಕಾಡ್ತಾರೆ. ನಿಮಗೆ ಯಾವ ಫೀಲ್ಡ್ನಲ್ಲಿ ಎಕ್ಸ್ಪರ್ಟೀಸ್ ಇದೆನೋ ಅದನ್ನು ಮೊನಟೈಸ್ ಮಾಡಿ. ನೀವು ಕೂಡ ಜನರಿಗೆ ನಿಮ್ಮ ನಾಲೆಜನ್ನು, ಸ್ಕಿಲ್ಲನ್ನು ಶೇರ್ ಮಾಡಿ, ಗೈಡೆನ್ಸನ್ನು ಕೊಟ್ಟು ಹಣ ಗಳಿಸೋಕೆ ಸ್ಟಾರ್ಟ್ ಮಾಡಿ. ಸದ್ಯಕ್ಕೆ ನೀವು ಡಯಟ್ ಮೇಲೆ ಕನ್ಸಲ್ಟೆನ್ಸಿಯನ್ನು ಕೊಡಬಹುದು, ಫಿಟ್ನೆಸ್ ಮೇಲೆ ಕನ್ಸಲ್ಟೆನ್ಸಿ ಸರ್ವಿಸನ್ನು ಕೊಡಬಹುದು, ಯೋಗ ಹಾಗೂ ಮೆಡಿಟೇಷನ್ ಮೇಲೆ ಕನ್ಸಲ್ಟೆನ್ಸಿ ಸರ್ವಿಸ್ ಕೊಡಬಹುದು. ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ವೇಟ್ ಗೇನ್ ಮಾಡ್ಕೊಳ್ಳೋಕ್ಕೆ ನೀವು ಸಲಹೆಗಳನ್ನು ಕೊಟ್ಟು ಹಣ ಗಳಿಸ್ಬೋದು. ಇದೇ ರೀತಿ ಕಾನೂನಿನ ಮೇಲೆ, ಟ್ಯಾಕ್ಸ್ನ ಮೇಲೆ, ಫೈನಾನ್ಸ್ನ ಮೇಲೆ, ಸ್ಟಾಕ್ ಮಾರ್ಕೆಟ್ನ ಮೇಲೆ, ಮ್ಯೂಚುವಲ್ ಫಂಡ್ಸ್ಗಳ ಮೇಲೆ, ಈ ಹೆಲ್ತ್ನ ಮೇಲೆ, ಈ ರೀತಿ ನಿಮಗೆ ಯಾವ ವಿಷಯದ ಮೇಲೆ ನಾಲೆಜ್ ಇದೆನೋ ಅದರ ಮೇಲೆ ನೀವು ಅವರಿಗೆ ಕನ್ಸಲ್ಟೆನ್ಸಿ ಸರ್ವಿಸ್ ಕೊಡಿ. ಸದ್ಯಕ್ಕೆ ನನ್ನ ಸ್ಟೂಡೆಂಟ್ಸ್ಗಳಲ್ಲಿ ಒಬ್ಬರು ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮೇಲೆ ಮತ್ತು ಮ್ಯಾರೇಜ್ ಅಡ್ವೈಸ್ ಮೇಲೆ ಕನ್ಸಲ್ಟೆನ್ಸಿ ಸರ್ವಿಸನ್ನು ಕೊಟ್ಟುಬಿಟ್ಟು 25 ಲಕ್ಷ ಹಣವನ್ನು ಗಳಿಸಿದ್ದಾರೆ, ಅದು ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು. ಸೊ ನೀವು ಕೂಡ ನೋಡಿ, ನಿಮ್ಮ ಹತ್ರ ಅಂತ ಏನು ಮಹಾನ್ ನಾಲೆಜ್ ಇದೆ ಅಂಥೇಳಿ ಅದನ್ನೇ ಮೊನಟೈಸ್ ಮಾಡಿ ಹಣ ಗಳಿಸಿ. ನಿಮಗೆ ಹೇಗೆ ನಿಮ್ಮ ನಾಲೆಜನ್ನು ಮೊನಟೈಸ್ ಮಾಡೋದು ಅನ್ನೋದು ಗೊತ್ತಿಲ್ಲದಿದ್ದರೆ ನೀವು ನನ್ನ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಪ್ಲೇಲಿಸ್ಟ್ನ ವಿಡಿಯೋಗಳನ್ನು ನೋಡಿ. ನಂಬರ್ 6, ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್. ನೀವು ನಿಮ್ಮ ಕೈಯಿಂದ ಮಾಡಿದ ಐಟಮ್ಸ್ಗಳನ್ನು ಮಾರಾಟ ಮಾಡಿ ಹಣ ಗಳಿಸಬಹುದು. ಸದ್ಯಕ್ಕೆ ಜನರು ತಮ್ಮ ಪ್ರೀತಿ ಪಾತ್ರರಿಗೆ ಸರ್ಪ್ರೈಸನ್ನು ಕೊಡುವುದಕ್ಕಾಗಿ, ಅವರನ್ನು ಇಂಪ್ರೆಸ್ ಮಾಡುವುದಕ್ಕಾಗಿ ಒದ್ದಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಹ್ಯಾಂಡ್ ಕ್ರಾಫ್ಟ್ಸ್ ಐಟಮ್ಸ್ಗಳ ಹಿಂದೆ ಬಿದ್ದಿದ್ದಾರೆ. ಹೀಗಾಗಿ ಇಂಟರ್ನೆಟ್ನಲ್ಲಿ ಹ್ಯಾಂಡ್ ಕ್ರಾಫ್ಟ್ಸ್ ಐಟಮ್ಗಳಿಗೆ ಮತ್ತು ಪರ್ಸನಲೈಸ್ಡ್ ಗಿಫ್ಟ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಉದಾಹರಣೆಗಾಗಿ ಜ್ಯುವೆಲ್ರಿ ಆಗಿರಬಹುದು, ಡೆಕೋರೇಷನ್ ಐಟಮ್ಸ್ಗಳಾಗಿರಬಹುದು. ಈಗ ಗಣೇಶ ಹಬ್ಬ ಬರುತ್ತೆ, ದೀಪಾವಳಿ ಬರುತ್ತಲ್ಲ, ಆವಾಗ ಡೆಕೋರೇಷನ್ ಐಟಮ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ನೀವು ಪೇಂಟಿಂಗ್ಸ್ಗಳನ್ನು ಮಾರಾಟ ಮಾಡಬಹುದು. ಪರ್ಸನಲೈಸ್ಡ್ ಆಗಿರುವ, ಸ್ಪೆಷಲ್ ಆಗಿರುವ ಗಿಫ್ಟ್ಸ್ಗಳು, ನೀವೇ ನಿಮ್ಮ ತಲೆ ಉಪಯೋಗಿಸಿ ಟೈಮ್ ಹಾಕಿ ಮಾಡಿರುವ ಗಿಫ್ಟ್ ಐಟಮ್ಗಳನ್ನು ನೀವು ಸೇಲ್ ಮಾಡ್ಬೋದು. ಡ್ರೆಸ್ಸಸ್ಗಳನ್ನು ಡಿಸೈನ್ ಮಾಡಿ ಕೊಡ್ಬೋದು. ಒಳ್ಳೊಳ್ಳೆ ಸ್ಕರ್ಟ್ಸ್ಗಳನ್ನು, ಚೂಡಿದಾರ್ಗಳನ್ನು, ಬ್ಲೌಸ್ ಪೀಸ್ಗಳನ್ನು, ಸ್ಯಾರಿ ಡ್ರ್ಯಾಪಿಂಗನ್ನು, ಈ ಥರನಾದ ಫ್ಯಾಷನ್ ಡಿಸೈನಿಂಗ್ ಹಾಗೂ ಡ್ರೆಸ್ನ ಕೆಲಸಗಳನ್ನು ಮಾಡಿ ಕೂಡ, ಡಿಸೈನಿಂಗ್ ವರ್ಕ್ಸ್ಗಳನ್ನು ಮಾಡಿ ಕೂಡ ನೀವು ಹಣ ಗಳಿಸ್ಬೋದು. ಇನ್ನು ನೀವು ಮಗ್ ಪ್ರಿಂಟಿಂಗ್ ಕೆಲಸವನ್ನು ಕೂಡ ಮಾಡ್ಬೋದು. ಈ ಟೀ ಕಪ್ಗಳ ಮೇಲೆ, ಪೆನ್ಗಳ ಮೇಲೆ, ಮೊಬೈಲ್ನ ಬ್ಯಾಕ್ ಕವರ್ ಮೇಲೆ ಸ್ಟಿಕ್ಕರ್ಗಳನ್ನು ಪ್ರಿಂಟ್ ಮಾಡಿಸೋದು, ಹೆಸರನ್ನು ಬರೆಸೋದು, ಇಲ್ಲವೇ ಕಪಲ್ಸ್ಗಳ ಫೋಟೋಗಳನ್ನು ಅಂಟಿಸೋದು, ಈ ರೀತಿಯಾದ ಪ್ರಿಂಟಿಂಗ್ ಸರ್ವಿಸಸ್ಗಳನ್ನು ಮಾಡಿ ಕೂಡ ನೀವು ಹಣ ಗಳಿಸ್ಬೋದು. ನಂಬರ್ 7, ಹೋಮ್ ಬೇಸ್ಡ್ ಟ್ರೈನಿಂಗ್ ಸೆಂಟರ್. ನೀವು ನಿಮ್ಮ ಮನೆಯನ್ನೇ ಒಂದು ಸಣ್ಣ ಟ್ರೈನಿಂಗ್ ಸೆಂಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಜನರಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗನ್ನು ಕೊಟ್ಬಿಟ್ಟು ಹಣವನ್ನು ಗಳಿಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಉದಾಹರಣೆಗಾಗಿ ಹೇಳಬೇಕಂತಂದರೆ ನೀವು ನಿಮ್ಮ ಮನೆಯಿಂದ ಮೆಹಂದಿ ಕ್ಲಾಸಸ್ಗಳನ್ನು ಶುರು ಮಾಡ್ಬೋದು, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಕ್ಲಾಸ್ಗಳನ್ನು ಶುರು ಮಾಡ್ಬೋದು, ಮ್ಯೂಸಿಕ್ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಗ್ರಾಮರ್ ಕ್ಲಾಸು, ಸ್ಪೋಕನ್ ಇಂಗ್ಲೀಷ್ ಕ್ಲಾಸು, ಸ್ಪೋಕನ್ ಹಿಂದಿ ಕ್ಲಾಸು, ಈ ರೀತಿ ನಿಮಗೆ ಏನೇನೆಲ್ಲ ಬರುತ್ತೋ ಅವುಗಳನ್ನೆಲ್ಲ ಕಲಿಸಿ ಹಣ ಗಳಿಸೋಕ್ಕೆ ಶುರು ಮಾಡ್ಬೋದು. ಇಲ್ಲ ನೀವು LKG, UKG, ನರ್ಸರಿ, ಪ್ರೈಮರಿ ಚಿಕ್ಕ ಮಕ್ಕಳಿಗೆ ಟ್ಯೂಷನನ್ನು ಹೇಳಿಕೊಟ್ಟು ಕೂಡ ಹಣವನ್ನು ಗಳಿಸ್ಬೋದು. ಸೊ ನಿಮಗೆ ಯಾವ ಸ್ಕಿಲ್ ಬರುತ್ತೋ ಅದನ್ನು ನೀವು ಮನೆಯಿಂದಲೇ ಕಲಿಸೋಕೆ ಸ್ಟಾರ್ಟ್ ಮಾಡಿ ಹಣ ಗಳಿಸಬಹುದು. ನಂಬರ್ 8, ಫ್ರೀಲ್ಯಾನ್ಸ್ ವಿಡಿಯೋ ಎಡಿಟಿಂಗ್ ಸರ್ವಿಸಸ್. ನೀವು ವಿಡಿಯೋ ಎಡಿಟಿಂಗನ್ನು ಚೆನ್ನಾಗಿ ಕಲ್ತ್ಬಿಟ್ಟು ಫ್ರೀಲ್ಯಾನ್ಸ್ ವಿಡಿಯೋ ಎಡಿಟರ್ ಆಗಿ ಕೂಡ ಹಣವನ್ನು ಗಳಿಸ್ಬೋದು. ಇದಕ್ಕಾಗಿ ನಿಮ್ಮ ಹತ್ರ ಒಂದು ಒಳ್ಳೆಯ ಎಡಿಟಿಂಗ್ ಸಿಸ್ಟಮ್ ಇರಬೇಕು ಮತ್ತು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ವೈಫೈ ಇರಬೇಕು. ಈ ಸ್ಟುಡಿಯೋದವರು, ಯೂಟ್ಯೂಬರ್ಸ್ಗಳು ಮತ್ತು ಯಾರಿಗೆ ವಿಡಿಯೋ ಎಡಿಟಿಂಗನ್ನು ಮಾಡೋಕ್ಕೆ ಬರಲ್ವೋ ಅವರು ನಿಮಗೆ ಆನ್ಲೈನಲ್ಲೇ ಅವರು ಶೂಟ್ ಮಾಡಿರುವ ವಿಡಿಯೋಗಳನ್ನು ಕೊಡ್ತಾರೆ. ನೀವು ಅದನ್ನು ಎಡಿಟ್ ಮಾಡಿ ಅವರಿಗೆ ಡೆಲಿವರ್ ಮಾಡಬೇಕು. ನಿಮಗೆ ಪ್ರೊಫೆಷ್ನಲ್ ಆಗಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ ಮತ್ತು ಹಣ ಗಳಿಸೋಕ್ಕೆ ಶುರು ಮಾಡಿ. ನಂಬರ್ 9, ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್. ಸದ್ಯಕ್ಕೆ ಬಹಳಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು ಆನ್ಲೈನ್ನಲ್ಲಿ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಮತ್ತು ಸರ್ವಿಸಸ್ಗಳನ್ನು ಸೇಲ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅಂತಹ ಬಿಸ್ನೆಸ್ ಮ್ಯಾನ್ಗಳಿಗೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸನ್ನು ಪ್ರೊವೈಡ್ ಮಾಡಿಬಿಟ್ಟು ಹಣವನ್ನು ಗಳಿಸ್ಬೋದು. ನಿಮಗೆ ಗೂಗಲ್ ಆ್ಯಡ್ಸ್ಗಳನ್ನು, ಫೇಸ್ಬುಕ್ ಆ್ಯಡ್ಸ್ಗಳನ್ನು, ಇನ್ಸ್ಟಾಗ್ರಾಮ್ ಆ್ಯಡ್ಸ್ಗಳನ್ನು, ಯೂಟ್ಯೂಬ್ ಆ್ಯಡ್ಸ್ಗಳನ್ನು, ಲಿಂಕ್ಡ್ಇನ್ ಆ್ಯಡ್ಸ್ಗಳನ್ನು ಮಾಡೋಕ್ಕೆ ಬರ್ತಾ ಇದ್ದರೆ, ಫನಲ್ಸ್ಗಳನ್ನು ಬಿಲ್ಡ್ ಮಾಡೋಕ್ಕೆ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡೋಕ್ಕೆ, ಬ್ರ್ಯಾಂಡಿಂಗ್ ಮಾಡೋಕ್ಕೆ, ರೀಬ್ರ್ಯಾಂಡಿಂಗ್ ಮಾಡೋಕ್ಕೆ, ಅಡ್ವರ್ಟೈಸ್ ಮಾಡೋಕ್ಕೆ, ಕ್ರಾಸ್ ಸೇಲ್ ಮಾಡೋಕ್ಕೆ, ಅಪ್ಸೇಲ್ ಮಾಡೋಕ್ಕೆ, SEO ಮಾಡೋಕ್ಕೆ, ಈ ರೀತಿ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ನ ಕೆಲಸಗಳು ಬರ್ತಾ ಇದ್ದರೆ ನೀವು ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಆರಾಮಾಗಿ ಪ್ರತಿ ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಬೋದು. ನಿಮ್ಮ ಹತ್ರ ಪರ್ಫೆಕ್ಟ್ ಆಗಿರುವ ಸ್ಕಿಲ್ಗಳು ಬೇಕು.
ಮತ್ತು ನಿಮ್ಮ ಪರ್ಸ್ನಾಲಿಟಿ ಕೂಡ ಪವರ್ಫುಲ್ ಆಗಿರಬೇಕು. ಏಕೆಂದರೆ ಆನ್ಲೈನಲ್ಲಿ ಬಂದುಬಿಟ್ಟು ಸೇಲ್ ಮಾಡೋದು ಹಲ್ವಾ ಅಲ್ಲ. ಆಫ್ಲೈನಲ್ಲಿ ನೀವು ಎಷ್ಟು ಕಷ್ಟ ಬೀಳ್ತಿರೋ ಅದಕ್ಕಿಂತಲೂ 100 ಪಟ್ಟು ಜಾಸ್ತಿ ತಲೆಯನ್ನು ಆನ್ಲೈನಲ್ಲಿ ಸೇಲ್ ಮಾಡೋಕ್ಕೆ ಬಳಸಬೇಕಾಗತ್ತೆ. ಸದ್ಯಕ್ಕೆ ಇವತ್ತು ಗಲ್ಲಿಗಳಲ್ಲಿ ನಾನು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಕೊಡ್ತೀನಿ, ಸೇಲ್ಸ್ ಮಾಡಿಸ್ತೀನಿ, ಕೋರ್ಸ್ ಸೇಲ್ ಮಾಡ್ತೀನಿ, ಕಲಿಸ್ತೀನಿ ಅಂಥೇಳಿ ನಾಯಿ ಕೊಡೆಗಳ ಥರ ಇನ್ಸ್ಟಿಟ್ಯೂಟ್ಗಳು ಓಪನ್ ಆಗಿವೆ, ಏಜೆನ್ಸಿಗಳು ಓಪನ್ ಆಗಿವೆ. ಆದರೆ ಒಬ್ಬರ ಹತ್ರ ಕೂಡ ಸೇಲ್ ಮಾಡಿ ಪ್ರಾಫಿಟನ್ನು ತರೋ ಕೆಪ್ಯಾಸಿಟಿ ಇಲ್ಲ. ಅದಕ್ಕಾಗಿಯೇ ಯಾವುದೇ ಬಿಸ್ನೆಸ್ ಮ್ಯಾನ್ಗಳು ಬೇರೆಯವರ ಹತ್ರ ತಮ್ಮ ಕ್ಯಾಂಪೇನ್ಗಳನ್ನು ಕೊಡ್ತಾ ಇಲ್ಲ. ಬಟ್ ನೀವು ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಪ್ರಾಫಿಟ್ ಶೇರಿಂಗ್ ಮೇಲೆ ಆ್ಯಡ್ ರನ್ ಮಾಡ್ತೀನಿ ಅಂತಂದರೆ ಎಲ್ಲರೂ ಕೊಡ್ತಾರೆ. ನಂಬರ್ 10, ಪ್ರೊವೈಡ್ ವರ್ಚುವಲ್ ಅಸಿಸ್ಟೆನ್ಸ್. ಈ ಕೋವಿಡ್ ಆದ ನಂತರ ಬಹಳಷ್ಟು ಕಂಪ್ನಿಗಳು ತಮ್ಮ ಎಂಪ್ಲಾಯಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂಥೇಳಿ ಫೋರ್ಸ್ ಮಾಡ್ತಿವೆ. ನೀವಿಲ್ಲಿ ಸುಮ್ಮನೆ ಆಫೀಸಿಗೆ ಬರೋದು, ಟ್ರಾವೆಲ್ ಖರ್ಚು, ಟೈಮ್ ವೇಸ್ಟು, ಇಲ್ಲಿ ನಮ್ಮ ರೂಮು, ಆಫೀಸ್ ರೆಂಟಿನ ಖರ್ಚು, ಮತ್ತು ನಿಮಗೆ ಟೀ ಕೊಡಬೇಕು, ಟಿಫಿನ್ ಕೊಡಬೇಕು, ಫಿಲ್ಟರ್ ವಾಟರ್ ಕೊಡಬೇಕು, ಪಾರ್ಕಿಂಗ್ ಫೆಸಿಲಿಟಿ ಕೊಡಬೇಕು. ಸೊ ಇಷ್ಟೆಲ್ಲ ಜಂಜಾಟಗಳನ್ನು ಯಾವನು ಹೇಳಿದ್ದ ಅಂಥೇಳಿ ಬುದ್ಧಿವಂತರಾಗಿರುವ ಬಿಸ್ನೆಸ್ ಮ್ಯಾನ್ಗಳು ಯಾವ ಕೆಲಸಗಳನ್ನು ಮನೆಯಿಂದಲೇ ಮಾಡೋಕ್ಕೆ ಸಾಧ್ಯನೋ ಅವುಗಳನ್ನು ಮನೆಯಲ್ಲಿ ಕೆಲಸ ಮಾಡೋರಿಂದಲೇ ಮಾಡಿಸಿಕೊಳ್ತಾ ಇವೆ. ಸೊ ನೀವು ಕೂಡ ಇಂತಹ ಕಂಪ್ನಿಗಳನ್ನು ಹುಡುಕಿ ವರ್ಚುವಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡಿಬಿಟ್ಟು ಹಣವನ್ನು ಗಳಿಸ್ಬೋದು. ನೀವು ಆ ಕಂಪನಿಗಳ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ನಲ್ಲಿ, ಬ್ರ್ಯಾಂಡ್ ಬಿಲ್ಡಿಂಗ್ನಲ್ಲಿ, ಆನ್ಲೈನ್ ಕ್ಯಾಂಪೇನ್ಗಳಲ್ಲಿ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟಲ್ಲಿ ಸಹಾಯ ಮಾಡಿಬಿಟ್ಟು ಹಣವನ್ನು ಗಳಿಸ್ಬೋದು. ಅವರ ಬ್ಯಾಕ್ ಆಫೀಸ್ ಕೆಲಸಗಳಾದ ಡಾಟಾ ಎಂಟ್ರಿ, ಡಾಟಾ ಮ್ಯಾನೇಜ್ಮೆಂಟು, ಕಾಲ್ ಮ್ಯಾನೇಜ್ಮೆಂಟು, ಕಸ್ಟಮರ್ ಕೇರು, ಇಮೇಲ್ ಮ್ಯಾನೇಜ್ಮೆಂಟು, ಇಮೇಲ್ ಹ್ಯಾಂಡ್ಲಿಂಗು, ಇಮೇಲ್ ರಿಪ್ಲೇ, ಈ ರೀತಿಯಾದ ಕೆಲಸಗಳನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡಿಬಿಟ್ಟು ಹಣವನ್ನು ಗಳಿಸ್ಬೋದು. ನಂಬರ್ 11, ರೀಸೆಲ್ಲಿಂಗ್ ಬಿಸ್ನೆಸ್. ನೀವು ರೀಸೆಲ್ಲಿಂಗ್ ಬಿಸ್ನೆಸ್ಸನ್ನು ಮಾಡಿಬಿಟ್ಟು ಕೂಡ ಹಣವನ್ನು ಗಳಿಸ್ಬೋದು. ಮೊದಲನೇದಾಗಿ ನೀವು ನಿಮ್ಮ ಏರಿಯಾದಲ್ಲಿ ಅಂದರೆ ನಿಮ್ಮ ಊರಲ್ಲಿ, ತಾಲೂಕಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಯಾವ ವಸ್ತುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅನ್ನೋದನ್ನು ನೋಡಿ. ಮತ್ತು ಈ ವಸ್ತುಗಳು ಎಲ್ಲಿ ನಿಮಗೆ ಸಸ್ತ ರೇಟಿಗೆ ಸಿಗ್ತಾ ಇರ್ತವೋ ಅಲ್ಲಿಂದ ಖರೀದಿ ಮಾಡ್ಕೊಳ್ಳಿ. ಮತ್ತು ಅವುಗಳನ್ನು ಇಲ್ಲಿ ಹೈ ರೇಟಿಗೆ ಮಾರಿ ನಿಮ್ಮ ಮಾರ್ಜಿನನ್ನು ಸಂಪಾದಿಸಿ. ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡೋದು, ಜಾಸ್ತಿ ಬೆಲೆಗೆ ಮಾರಾಟ ಮಾಡಿ ತಮ್ಮ ಮಾರ್ಜಿನನ್ನು ಉಳಿಸಿಕೊಳ್ಳೋದು, ಇದೇ ರೀಸೆಲ್ಲಿಂಗ್ ಬಿಸ್ನೆಸ್ ಆಗಿದೆ. ಬಹಳಷ್ಟು ಜನ ಇದನ್ನು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡಬಹುದು. ನಂಬರ್ 12 ಆ್ಯಂಡ್ ಲಾಸ್ಟ್, ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನೀವು ನಿಮ್ಮ ಮನೆಯಿಂದಲೇ ಒಂದು ಸ್ಮಾಲ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸೆಟಪ್ ಮಾಡಿಬಿಟ್ಟು ಅದರಿಂದ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಮಾರಾಟ ಮಾಡಿ ಹಣವನ್ನು ಗಳಿಸ್ಬೋದು. ನೀವು ಆರಂಭದಲ್ಲೇ ನಿಮ್ಮ ಮನೆಯನ್ನು ಒಂದು ಸಣ್ಣ ಕಾರ್ಖಾನೆಯ ಥರ ಟ್ರೀಟ್ ಮಾಡಿ. ನನ್ನಿಂದ ಆಗಲ್ಲ, ಸಾಧ್ಯವಿಲ್ಲ, ಅಷ್ಟು ಬೇಕು ಇಷ್ಟು ಬೇಕು ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಎಷ್ಟಿದೇನೋ ಅಷ್ಟರಲ್ಲೇ ಮೊದಲು ಶುರು ಮಾಡೋದು ಇಂಪಾರ್ಟೆಂಟ್ ಆಗಿದೆ. ನೀವು ಮನೆಯಿಂದಲೇ ಬಿಸ್ಕಿಟ್ಗಳನ್ನು ತಯಾರು ಮಾಡುವ ಒಂದು ಸಣ್ಣ ಮಷಿನರೀಸನ್ನು ಸೆಟಪ್ ಮಾಡಿ ಒಂದು ಸಣ್ಣ ಯೂನಿಟನ್ನು ಸೆಟಪ್ ಮಾಡ್ಬೋದು. ಬಿಸ್ಕಿಟ್ಗಳನ್ನು ರೆಡಿ ಮಾಡಿ ಮಾರಾಟ ಮಾಡ್ಬೋದು. ಇದೇ ಥರ ನೀವು ಸೋಯಾ ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ಬೋದು. ಸೋಯಾ ಮಿಲ್ಕ್ ಆಗಿರಬಹುದು, ಸೋಯಾ ಪನ್ನೀರ್ ಆಗಿರಬಹುದು, ಸೋಯಾ ಟೋಪು ಆಗಿರಬಹುದು. ಜೊತೆಗೆ ನೀವು ಅಗರಬತ್ತಿಯನ್ನು ರೆಡಿ ಮಾಡ್ಬೋದು, ಕ್ಯಾಂಡಲ್ಸ್ಗಳನ್ನು ರೆಡಿ ಮಾಡ್ಬೋದು, ಬಿಂದಿಗಳನ್ನು ರೆಡಿ ಮಾಡ್ಬೋದು. ಹೆಣ್ಮಕ್ಳು ಇಡ್ತಾರಲ್ಲ ಬಿಂದಿ, ಹಪ್ಪಳಗಳನ್ನು, ಸಂಡಿಗೆಗಳನ್ನು, ಈ ಥರನಾದ ಪದಾರ್ಥಗಳನ್ನು ಸೇಲ್ ಮಾಡ್ಬೋದು. ರೊಟ್ಟಿಗಳನ್ನು, ಚಪಾತಿಗಳನ್ನು ರೆಡಿ ಮಾಡಿ ಮಾರಾಟ ಮಾಡ್ಬೋದು. ಪೇಪರ್ ಬ್ಯಾಗ್ಸ್ಗಳನ್ನು ರೆಡಿ ಮಾಡ್ಬೋದು. ಸ್ಕೂಲ್ ಯೂನಿಫಾರ್ಮ್ಗಳನ್ನು ರೆಡಿ ಮಾಡುವ ಕೆಲಸ ಮಾಡ್ಬೋದು. ಮತ್ತು ಪೂಜಾ ಸಾಮಗ್ರಿ ಕಿಟ್ಗಳನ್ನು ತಯಾರು ಮಾಡಿ ಕೂಡ ನೀವು ಮಾರಾಟ ಮಾಡ್ಬೋದು. ಸತ್ಯನಾರಾಯಣ ಪೂಜಾ ಸಾಮಗ್ರಿ ಕಿಟ್ ಅಂತ ಬರುತ್ತೆ, ಲಕ್ಷ್ಮೀ ಪೂಜಾ ಕಿಟ್ ಅಂತ ಬರುತ್ತೆ, ಶನಿ ಶಾಂತಿಯ ಕಿಟ್ ಬರುತ್ತೆ, ನವಗ್ರಹ ಶಾಂತಿಯ ಕಿಟ್ ಬರುತ್ತೆ. ಈ ರೀತಿ ಎಲ್ಲ ದೇವರುಗಳ ಮೇಲೆ ಒಂದೊಂದು ಪೂಜಾ ಸಾಮಗ್ರಿಯ ಕಿಟ್ಟನ್ನು ರೆಡಿ ಮಾಡಿ ನೀವು ಹಣ ಗಳಿಸ್ಬೋದು. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆನೋ, ನಿಮಗೆ ಯಾವುದನ್ನು ತಯಾರು ಮಾಡೋಕ್ಕೆ ಬರುತ್ತೋ ಅದನ್ನು ತಯಾರು ಮಾಡಿ ಮಾರಾಟ ಮಾಡಿ ಮತ್ತೆ ಹಣ ಗಳಿಸಿ. ನಿಮ್ಮ ಮನೆಯಿಂದ ಒಂದು ಸಣ್ಣ ಕಾರ್ಖಾನೆಯನ್ನು ಪ್ರಾರಂಭಿಸಿ, ಅದೇ ಕಾರ್ಖಾನೆ ಮುಂದೆ ದೊಡ್ಡದಾಗತ್ತೆ, ನೂರಾರು ಜನರಿಗೆ ಕೆಲಸ ಕೊಡುತ್ತೆ. ಈ 12 ಮೆಥಡ್ಗಳ ಮೂಲಕ ನೀವು ಕೂಡ ಮನೆಯಿಂದಲೇ ಕೆಲಸ ಮಾಡಿ ಹಣವನ್ನು ಗಳಿಸ್ಬೋದು. ನಾನು ನಿಮಗೆ ಹೇಳಿರುವ ಇಷ್ಟೆಲ್ಲ ಮೆಥಡ್ಗಳಿಂದ ನಮ್ಮ ರೋರಿಂಗ್ ಬಿಸ್ನೆಸ್ ಸ್ಕೂಲ್ನ ಸ್ಟೂಡೆಂಟ್ಸ್ಗಳು ಸಕ್ಸಸ್ಫುಲ್ಲಾಗಿ ಹಣವನ್ನು ಗಳಿಸ್ತಾ ಇದ್ದಾರೆ. ಯಾವುದು ರಿಯಾಲಿಟಿಯಲ್ಲಿ ಸಾಧ್ಯ ಇದೆನೋ, ಸಕ್ಸಸ್ಫುಲ್ಲಾಗಿ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೋ ಅಂತಹ ಐಡಿಯಾಗಳನ್ನಷ್ಟೇ ನಾನು ನಿಮ್ಮೊಂದಿಗೆ ಇಲ್ಲಿ ಶೇರ್ ಮಾಡಿರುವೆ. ಸೊ ನೀವು ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದನ್ನು ಮಾಡಬೇಕಂತ ಇದ್ದೀರಾ, ನೀವು ಎಲ್ಲಿ ಸ್ಟ್ರಕ್ ಆಗ್ತಾ ಇದ್ದೀರಾ, ನಿಮಗೆ ಯಾವ ಸ್ಕಿಲ್ ಬೇಕು, ಯಾವ ಸರ್ವಿಸ್ ಬೇಕು, ನಿಮಗೆ ಏನು ಹೆಲ್ಪ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲವೇ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ.
ನಾನು ನಿಮಗೆ ಗೈಡ್ ಮಾಡುವೆ, ಸಾಧ್ಯವಾದಷ್ಟು ಸಹಾಯ ಮಾಡುವೆ. ಒಟ್ಟಿನಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋದನ್ನು ನೀವು ಪ್ರೂವ್ ಮಾಡ್ತಾನೇ ಇರಿ. ಮನೆಯಿಂದಲೇ ನಿಮಗೆ ಇಷ್ಟ ಇರುವ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಹಣ ಗಳಿಸಿ ಮತ್ತೆ ಸಕ್ಸಸ್ಫುಲ್ ಆಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.